ಪಡಿಬೇಕು. ಮೊದಲನೇದಾಗಿ ನಾವು ಸಾಲವನ್ನ ಪಡಿಬೇಕು ಅಂತಂದ್ರೆ ಪಹಣಿದಾರರು ಅಲ್ಲಿ ಶೇರ್ ಅನ್ನ ಪಡಿಬೇಕು. ಸೊ ಈಗ ರೂರಲ್ ಸೆಕ್ಟರ್ ಅಲ್ಲಿ ಅಂದ್ರೆ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಹೇಗಾಗಿದೆ ಅಂತಂದ್ರೆ ಶೇರ್ ಅನ್ನ ಕೊಡೋದಿಕ್ಕೂ ಕೂಡ ಸಾಕಷ್ಟು ಒಂದು ರಾಜಕೀಯ ಪಕ್ಷಗಳನ್ನ ಎತ್ತಿ ಹಿಡಿತಾರೆ. ಯಾವ ತರ, ಅವನು ನಮ್ಮ ಪಕ್ಷದವನಲ್ಲ, ಅವನಿಗೆ ಶೇರ್ ಕೊಡಬೇಡಿ, ಆ ಒಂದು ವಿಚಾರಗಳನ್ನ ನಾವು ನೋಡಿರ್ತೀರ. ಸೊ ಈಗ ಹೇಳ್ದಾಗ ಏನಾಗುತ್ತೆ ಅಂದ್ರೆ ಸಾಕಷ್ಟು ಜನ ಒಂದಿಷ್ಟು ವಿಚಾರಗಳು ಗೊತ್ತಿರೋದಿಲ್ಲ, ಇಲ್ಲ ಬಿಡಪ್ಪ ಸೊಸೈಟಿಗಳ ಸಹವಾಸನೆ ಬೇಡ ಅಂತ ಹೇಳಿ ಸುಮ್ಮನಾಗ್ಬಿಡ್ತಾರೆ. ಸೊ ನೀವು ಹಾಲು ಉತ್ಪನ್ನಗಳ ಡೈರಿಗಳನ್ನ ತಗೊಳ್ಳಿ, ಅದು ಕೋಆಪರೇಟಿವ್ ಸೊಸೈಟೀಸ್ಗಳ ಅಂಡರ್ ಅಲ್ಲಿ ಸಹಕಾರಿ ಕ್ಷೇತ್ರನೇ ಕೂಡ. ಅದನ್ನು ನೀವು ಅಲ್ಲಿ ಶೇರ್ ತಗೋಬೇಕು ಅಂದ್ರೂ ರಾಜಕೀಯ ಪಕ್ಷಗಳ ಒಂದು ಜಾಸ್ತಿ ಹಿಡಿತ ಇದೆ. ಅದ್ರ ಜೊತೆಗೆ ಲೋನ್ ಅನ್ನ ಪಡೆಯೋದಕ್ಕೆ ಸಹಕಾರಿ ಕ್ಷೇತ್ರಗಳ ಏನು ಕೃಷಿ ಒಂದು ಇದನ್ನ ನಾನು ಏನ್ ಹೇಳಿದೆ, ಅಲ್ಲೂ ಕೂಡ ಸಾಕಷ್ಟು ರಾಜಕೀಯ ಪಕ್ಷಗಳ ಒಂದು ಹಿಡಿತ ಇದೆ. ಯಾರು ಸಹಕಾರಿ ಕ್ಷೇತ್ರದ ಸಚಿವರಾಗಿರ್ತಾರೆ ಅವರುಗಳ ಒಂದು ಯಾವುದೇ ಫಂಕ್ಷನ್ಸ್ ಇರ್ಲಿ, ಮತ್ತೊಂದಿರ್ಲಿ, ಮಗದೊಂದಿರ್ಲಿ, ಸಹಕಾರಿ ಕ್ಷೇತ್ರದ ಒಂದು ಸಾಕಷ್ಟು ಒಂದು ರೈತರುಗಳನ್ನ ಕರೆದುಕೊಂಡು ಹೋಗೋದನ್ನ ನೀವು ನೋಡಿರ್ತೀರ ಯಾವುದೇ ಒಂದು ಫಂಕ್ಷನ್ಸ್ ಗಳಿಗೆ. ಸೊ ಇಲ್ಲಿ ಅರ್ಥ ಏನು, ರೈತ ತನ್ನ ತನವನ್ನ ಉಳಿಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಆತ ಈಗ ರಾಜಕೀಯ ಪಕ್ಷಗಳ ಹಿಂಬಾಲಕನಾಗಿ ಮಾಡ್ತಾ ಇದ್ದಾರೆ. ಅದಕ್ಕೆ ರೈತರು ಕೂಡ ಸಾಕಷ್ಟು ಸಹಕಾರವನ್ನ ಕೊಟ್ಟಂತ ಆಗ್ತಾ ಇಲ್ವಾ? ವಾಸ್ತವವಾಗಿ ಸಹಕಾರಿ ಕ್ಷೇತ್ರ ಇರೋದೇನಕ್ಕೆ? ರೈತನ ಏಳಿಗೆಗೆ ಮತ್ತು ಸಹಕಾರ ಅಂದ್ರೆ ಒಬ್ಬರಿಗೊಬ್ಬರು ಸಹಕಾರವನ್ನ ಒಂದು ಆರ್ಥಿಕವಾಗಿರ್ಬಹುದು ಅಥವಾ ಕೃಷಿ ಚಟುವಟಿಕೆಗಳಲ್ಲಿ ಯಾವ ಉತ್ಪನ್ನವನ್ನು ಬೆಳಿತಾನೆ ಅದನ್ನ ಮಾರುಕಟ್ಟೆಗೆ ತಲುಪಿಸ್ತಕ್ಕಂಥ ಮತ್ತು ಅವನ ಆರ್ಥಿಕ ಸಬಲವನ್ನಾಗಿ ಮಾಡೋ ಒಂದು ವಿಚಾರ. ಅವನಿಗೆ ತರಬೇತಿ, ರಸಗೊಬ್ಬರ, ಮತ್ತೊಂದು ಮಗದೊಂದು, ಈ ಒಂದು ವಿಚಾರಕ್ಕೆ ಸಹಕಾರಿ ಕ್ಷೇತ್ರಗಳು ಬಂದಿತ್ತು. ಸಹಕಾರಿ ಕ್ಷೇತ್ರಗಳ ಒಂದು ಕೊಡುಗೆ ಯಾವ ರೀತಿ ಅತಿ ಹೆಚ್ಚು ಇದೆ ಅಂದ್ರೆ, ಸೊ ಈಗ ನೀವು ಬ್ಯಾಂಕ್ ಅಲ್ಲಿ ಯಾವ್ದಾದ್ರು ಸಾಲವನ್ನು ತೆಗೆದುಕೊಳ್ಳೋದಕ್ಕೆ ಹೋಗ್ಬೇಕು ಅಂದ್ರೆ ಸಿಬಿಲ್ ನೋಡ್ತಾರೆ, ಸಾಕಷ್ಟು ವೆರಿಫಿಕೇಶನ್ಸ್ ಇರುತ್ತೆ, ಒಂದು ಪ್ರೊಸೀಜರ್ಸ್, ಲೆಂತಿ ಪ್ರೊಸೀಜರ್ಸ್ ಇರುತ್ತೆ. ಅದೆಲ್ಲವನ್ನು ದಾಟಿ ನಾವು ಸಾಲವನ್ನು ಪಡಿಬೇಕು ಅಂದ್ರೆ ಸಾಕಷ್ಟು ದಿನಗಳು ಬೇಕು. ಆ ಒಂದು ಕ್ಷಣಕ್ಕೆ ಸಾಲ ಸಿಗೋದಿಲ್ಲ. ಆದ್ರೆ ಸಹಕಾರಿ ಕ್ಷೇತ್ರದಲ್ಲಿ ಸಾಕಷ್ಟು ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ಸಹಕಾರಿ ಕ್ಷೇತ್ರಗಳು ಅನುಕೂಲ ಮಾಡಿದೆ. ಸರ್ದಾರ್ ವಲ್ಲಭಾಯ್ ಪಟೇಲ್ನಿಂದ ಅವರಿಂದ ಇನ್ಸ್ಪೈರ್ ಆಗಿ ಈ ಒಂದು ತ್ರಿಭುವನ್ ದಾಸ್ ಪಟೇಲ್ ರವರು ಅಮೂಲ್ ಅಂತಕ್ಕಂಥ ಒಂದು ವಿಚಾರವನ್ನ ಅಲ್ಲಿಂದ ಶುರುವಾದಂಥದ್ದು ಮಿಲ್ಕ್ ರೆವಲ್ಯೂಷನ್ ನೀವು ನೋಡಿರ್ತೀರ, ಇದು ಸಹಕಾರಿ ಕ್ಷೇತ್ರದಲ್ಲೇ ಕೂಡ ಆಗಿದ್ದು. ನಾನಿಲ್ಲಿ ಏನ್ ಹೇಳೋದಕ್ಕೆ ಬಂದೆ ಅಂದ್ರೆ, ಸಹಕಾರಿ ಕ್ಷೇತ್ರಗಳಲ್ಲಿ ನೀವು ರೈತನಿಗೆ ಒಂದು ಶೇರನ್ನ ಕೊಡಬೇಕು, ಅವನಿಗೆ ಸಾಲವನ್ನ ಕೊಡಬೇಕು ಅಂತಂದ್ರೆ ನೀವು ರಾಜಕೀಯ ಪಕ್ಷಗಳ ಒಂದು ನೋಟದಲ್ಲಿ ನೀವು ಶೇರ್ಗಳನ್ನ ಕೊಡೋದಕ್ಕೆ ಮತ್ತೆ ಅವನಿಗೆ ಶೇರನ್ನ ಕೊಡೋದಕ್ಕೆ ನಿರಾಕರಣೆಯನ್ನ ಮಾಡ್ತಕ್ಕಂಥ ಒಂದು ಹೆಚ್ಚಿನ ಸಂಗತಿಗಳು ಬಹಳಷ್ಟು ಕಡೆಗಳಲ್ಲಿ ಇದು ನಡೀತಾ ಇದೆ. ಸೊ ಎಲ್ಲರೂ ಅಂತ ನಾನು ಹೇಳ್ತಾ ಇಲ್ಲ, ಕೆಲವೊಂದು ಸೊಸೈಟೀಸ್ ಗಳಲ್ಲಿ ಅವನು ದಾಖಲಾತಿಗಳನ್ನ ಕೊಟ್ರೆ ಸಾಕು ಅವನಿಗೆ ಶೇರನ್ನ ಕೊಡ್ತಕ್ಕಂಥ ವಿಚಾರ ನಡೆಯುತ್ತೆ. ನಿಮ್ಮ ಊರುಗಳಲ್ಲೂ ಕೂಡ ಈ ರೀತಿ ನಡೀತಾ ಇದೆಯಾ? ಖಂಡಿತ ಕಾಮೆಂಟ್ ಮಾಡಿ. ನೀವೇನು ಇವತ್ತು ಕ್ಯಾಂಪ್ಕೋಸ್ ಆಗಿರ್ಬೋದು, ತುಮಕೋಸ್ ಆಗಿರ್ಬೋದು, ಏನು ಅಡಿಕೆಯ ಒಂದು ವಿಚಾರ ಮಾತಾಡ್ತೀವಿ, ಅದು ಕೂಡ ಸಹಕಾರಿ ಕ್ಷೇತ್ರನೇ. ಹಾಗಾಗಿ ನಾನು ಈ ಒಂದು ಸಹಕಾರಿ ಕ್ಷೇತ್ರದ ಬಗ್ಗೆ ಒಂದಿಷ್ಟು ವಿಡಿಯೋವನ್ನು ಮಾಡೋಣ ಅಂತ ಹೇಳಿ ಬಂದೆ. ನಮಸ್ಕಾರ.